ಫ್ಯಾಮಿಲಿ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೀಶೋಯಿಂದ ಸಿಲಾಕಾವಿಯ ವುಮೆನ್ಸ್ ಕಾಟನ್ ಪ್ರಿಂಟೆಡ್ ಮೆಟರ್ನಿಟಿ ಗೌನ್ ತರಿಸಿದ್ದೀನಿ. ಇದು ಬಂದು ಕಾಟನ್ ಅಂತ ಅವರು ಕ್ಲೇಮ್ ಮಾಡಿದ್ದಾರೆ. ನೋಡೋಣ ಈಗ ಓಪನ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ. ಫ್ರಂಟ್ ಡಿಸೈನ್ ಈ ಥರ ಬಂದಿದೆ, ಯು ಶೇಪಲ್ಲಿ ನೆಕ್ ಕೊಟ್ಟಿದ್ದಾರೆ. ಇದು ಬಂದು ಗೋಲ್ಡನ್ ಕಲರಲ್ಲಿ ಲೇಸ್ ವರ್ಕಿಂಗ್ ಕೊಟ್ಟಿದ್ದಾರೆ. ಈ ಪ್ರಿಂಟ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ಟೆನೂ ಕ್ವಾಲಿಟಿನೂ ಅಷ್ಟೇ ಸಾಫ್ಟಾಗಿದೆ. ಮತ್ತು ನೋಡಿ, ಇದು ಮೆಟರ್ನಿಟಿ ವೇರ್ ಆದ್ದರಿಂದ ಎರಡು ಸೈಡ್ ಜಿಪ್ ಕೊಟ್ಟಿದ್ದಾರೆ. ಇದಕ್ಕೆ ಈ ಕಡೆ ಸೈಡು ಇದೆ ಮತ್ತು ಈ ಕಡೆ ಸೈಡು ಇದೆ. ಜಿಪ್ ಕ್ವಾಲಿಟಿನೂ ಓಕೆ ಆಗಿದೆ. ಮತ್ತು ಜಿಪ್ಪು ಕೆಳಗಡೆನೇ ಈ ಥರ ನಾಟ್ ಮಾಡೋಕ್ಕೆ ಎರಡು ಸೈಡು ಟೈ ಕೊಟ್ಟಿದ್ದಾರೆ. ಐ ಥಿಂಕ್ ಬ್ಯಾಕ್ ಸೈಡ್ಗೂ ಇದನ್ನು ನಾಟ್ ಮಾಡ್ಬೋದು. ಇಲ್ಲೊಂದು ಎಕ್ಸ್ಟ್ರಾ ಇದೆ ನೋಡಿ, ಈ ಕಡೆ ಸೈಡು ಇದೆ. ಚೆಸ್ಟ್ ಕೆಳಗಡೆ ಫ್ರಿಲ್ಲಿಂಗ್ ವರ್ಕ್ ಕೊಟ್ಟಿದ್ದಾರೆ. ಮತ್ತು ಕೈ ಬಂದು ತೋರಿಸ್ತೀನಿ ಒಂದು ನಿಮಿಷ. ಈ ಥರ ಬಂದಿದೆ ನೋಡಿ. ಏನಿಲ್ಲ, ರನ್ನಿಂಗ್ ಕ್ಲೋತೇನೆ, ಬಟ್ ಮಾಮೂಲಿ ಫ್ರಂಟಲ್ಲಿ ಯಾವ ಡಿಸೈನ್ ಕೊಟ್ಟಿದ್ದಾರಲ್ಲ ಅದೇ ಥರ ಗೋಲ್ಡನ್ ಕಲರ್ ಲೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಉದ್ದನೂ ಚೆನ್ನಾಗೇ ಇದೆ, ಸಫಿಷಿಯೆಂಟಾಗೇ ಇದೆ, ಏನು ಉದ್ದ ಕಮ್ಮಿ ಇಲ್ಲ. ಫ್ಲೇರ್ಸು ಹಾಗೇ ಚೆನ್ನಾಗೇ ಇದೆ ಫ್ಲೇರ್ಸು. ಬಟ್ಟೆ ಕ್ವಾಲಿಟಿ ನಾನು ಆಲ್ರೆಡಿ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಮತ್ತು ಈ ಪೇಂಟಿಂಗ್ ವರ್ಕು ಕ್ಲಾತಲ್ಲೇ ಬಂದಿರೋದ್ರಿಂದ ಐ ಡೋಂಟ್ ಫೀಲ್ ಇದು ಹೋಗುತ್ತೆ ಅಂತ. ಬಟ್ ಸ್ವಲ್ಪ ಕಲರ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇದು ಪ್ಯೂರ್ ಕಾಟನ್ನು. ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನೀಗ. ನೋಡಿ, ಬ್ಯಾಕ್ ಸೈಡು ಸೇಮ್ ಡಿಸೈನೇ ಬಂದಿದೆ, ಬಿಕಾಸ್ ಇದು ರನ್ನಿಂಗ್ ಕ್ಲೋತು. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಪೇಂಟಿಂಗ್ ವರ್ಕ್ಸು ಮತ್ತು ಅದರದ್ದು ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಮೀಶೋದಿಂದ ಮೆಟರ್ನಿಟಿ ವೇರ್ ಕುರ್ತೀಸ್ ತರಿಸಿದ್ದೀನಿ. ಇದು ನಾನು ಬ್ಲೂ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಹೀಗೆ ಬಂದಿದೆ ಇದು ಡಿಸೈನು. ಫ್ರಂಟ್ ಡಿಸೈನು ಈ ಥರ ಬಂದಿದೆ, ಯು ಶೇಪ್ ನೆಕ್ ಇದೆ. ಮತ್ತು ಇವೆಲ್ಲ ಫಾಲ್ಸ್ ವುಡನ್ ಬಟನ್ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಸೈಡಲ್ಲಿ ಲೇಸ್ ವರ್ಕಿಂಗು ಗೋಲ್ಡನ್ ಕಲರ್ದು ಪ್ರಿಂಟ್ ಮಾಡಿದ್ದಾರೆ. ಇದು ಬಂದು ಇನ್ಬಿಲ್ಟ್ ಪ್ರಿಂಟೇನೆ, ಇವೆಲ್ಲ ಏನು ನೋಡ್ತಾ ಇದ್ದೀರಾ. ಮತ್ತು ಇದಕ್ಕೆ ಮೆಟರ್ನಿಟಿ ವೇರ್ ಕುರ್ತಿ ಆದ್ದರಿಂದ ಫೀಡಿಂಗಿಗೆ ಯೂಸ್ಫುಲ್ ಆಗಲಿ ಅಂತ ಈ ಥರ ಎರಡು ಸೈಡು ಜಿಪ್ ಕೊಟ್ಟಿದ್ದಾರೆ, ಸೊ ದ್ಯಾಟ್ ಮಗುಗೆ ಫೀಡ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂತ. ಮತ್ತು ಕೈನೂ ಸೇಮ್ ಡಿಸೈನೇ ಇದೆ, ಎಕ್ಸ್ಟ್ರಾ ಏನೂ ಇಲ್ಲ, ಬರೀ ಆ ಗೋಲ್ಡನ್ ಲೇಸ್ ಏನಂತ ಹೇಳ್ತಾರೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಕೆಳಗಡೆ ಸೈಡು ಫ್ರಿಲ್ ಕೊಟ್ಟಿದ್ದಾರೆ. ಇದಕ್ಕೆ ಇದು ನಾಟ್ ಮಾಡೋಕ್ಕೆ ಟೈ ಏನೂ ಕೊಟ್ಟಿಲ್ಲ. ಬಟ್ಟೆ ಉದ್ದನೂ ಸ್ವಲ್ಪ ಸಫಿಷಿಯೆಂಟಾಗೇ ಇದೆ, ಕಮ್ಮಿ ಏನೂ ಇಲ್ಲ. ಬಟ್ಟೆ ಸ್ವಲ್ಪ ತೆಳು ಇದೆ ಅಂತ ನನಗೆ ಅನಿಸ್ತಾ ಇದೆ, ಅದರ್ವೈಸ್ ಇಟ್ ಈಸ್ ಫೈನ್. ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನೀಗ. ಬ್ಯಾಕ್ ಸೈಡು ನೋಡಿ ಸೇಮ್ ಡಿಸೈನೇ ಇದೆ, ಬಿಕಾಸ್ ಇದು ರನ್ನಿಂಗ್ ಕ್ಲೋತ್ ಆದ್ದರಿಂದ ಬೇರೆ ಯಾವ ಡಿಸೈನು ಕೊಟ್ಟಿಲ್ಲ. ಅವರು ಏನು ಪ್ಯಾಚ್ ವರ್ಕ್ಸ್ ಥರದ್ದೇನು ಮಾಡಿಲ್ಲ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 4 to 5 ಕಲರ್ಸ್ ಅವೈಲಬಿಲಿಟಿ ಇದೆ. ಯೆಲ್ಲೋ, ಬ್ರೌನು, ಪಿಂಕು, ಈ ಬ್ಲೂ ಮತ್ತು ಇನ್ನೊಂದು ಕಲರ್ ಅವೈಲಬಲ್ ಇದೆ. ಮೀಶೋಯಿಂದ ಮೆಟರ್ನಿಟಿ ವೇರ್ ಫೀಡಿಂಗ್ ಕುರ್ತೀಸ್ ತರಿಸಿದ್ದೀನಿ. ಇದು ನೋಡಿ, ಈ ಥರ ಬಂದಿದೆ ಪಾರ್ಸಲ್ಲು. ಓಪನ್ ಮಾಡಿ ತೋರಿಸ್ತೀನಿ ಇದು ಹೇಗೆ ಬಂದಿದೆ ಅಂತ. ನೋಡಿ, ನೆಕ್ಕು ಯು ಶೇಪಲ್ಲಿ ಬಂದಿದೆ. ಇಲ್ಲಿ ಸಿಲ್ವರ್ ಕಲರ್ ಲೇಸ್ ಕೊಟ್ಟಿದ್ದಾರೆ. ಇವೆಲ್ಲ ಫಾಲ್ಸ್ ಬಟನ್ನು, ಪ್ಲಾಸ್ಟಿಕ್ ಬಟನ್ ಕೊಟ್ಟಿದ್ದಾರೆ. ಮತ್ತು ನಾನು ಮೆಟರ್ನಿಟಿ ವೇರ್ ತರಿಸಿರೋದ್ರಿಂದ ಇದು ಜಿಪ್ ಬರುತ್ತೆ, ಫೀಡಿಂಗ್ ಟೈಮಲ್ಲಿ ಈಸಿ ಆಗಲಿ ಅಂತ ಎರಡು ಸೈಡು ಜಿಪ್ ಕೊಟ್ಟಿರ್ತಾರೆ. ನೋಡಿ, ಆ ಕಡೆ ಸೈಡು ಇದೆ, ಈ ಕಡೆ ಸೈಡು ಇದೆ. ಮತ್ತು ಕೈ ಬಂದು ಹೀಗೆ ಡಿಸೈನ್, ಮಾಮೂಲಿ ರನ್ನಿಂಗ್ ಡಿಸೈನ್ ಒಳಗೇ ಒಂದು ಸಿಲ್ವರ್ ಕಲರ್ ಫಾಯಿಲ್ ಲೇಸ್ ಕೊಟ್ಟಿದ್ದಾರೆ. ಇದನ್ನು ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಇದ್ರ ಕೆಳಗಡೆ ಫ್ಲೇರ್ಸ್ ಬರೋ ಥರ ಅದನ್ನು ಫೋಲ್ಡ್ ಮಾಡಿ ಮಡಚಿ ಕೊಟ್ಟಿದ್ದಾರೆ. ಮತ್ತು ಈ ಥರ ನಾಟ್ ಮಾಡೋಕ್ಕೆ ಟೈಸ್ ಕೊಟ್ಟಿದ್ದಾರೆ. ನಿಮ್ಮ ವೆಸ್ಟಿಗೆ ಟೈಟ್ ಆಗೋ ಥರ ಬರಲಿ ಅಂತ ಟೈಟ್ ಆಗೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ಹೀಗಿದೆ ಡಿಸೈನ್. ಇದು ಬಂದು ರನ್ನಿಂಗ್ ಪ್ರಿಂಟು, ಅಂದರೆ ಬಟ್ಟೆ ಒಳಗೆ ಬಂದಿದೆ ಇದು. ಐ ಡೋಂಟ್ ಥಿಂಕ್ ಸೊ ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ಬಟ್ಟೆ ತುಂಬಾ ತೆಳು ಇದೆ, ದಪ್ಪ ಇಲ್ಲ. ಟ್ರಾನ್ಸ್ಪರೆಂಟಾಗಿ ಏನೂ ಇಲ್ಲ, ಬಟ್
ತುಂಬಾ ತೆಳು ಇದೆ. ಇದ್ರ ಬ್ಯಾಕ್ ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಬ್ಯಾಕ್ ಸೈಡು ಸೇಮ್ ಡಿಸೈನೇ ಇದೆ. ಇಲ್ಲಿ ಯು ಶೇಪಲ್ಲಿ ನೆಕ್ ಬಂದಿದೆ, ಮತ್ತು ಇಲ್ಲಿ ಫ್ಲೇರ್ಸ್ ಬರೋಕ್ಕೆ ಈ ಥರ ಇದನ್ನು ಫೋಲ್ಡ್ ಮಾಡಿ ಕ್ಲಾತ್ ಕೊಟ್ಟಿದ್ದಾರೆ. ಇದು ಸೇಮ್ ಡಿಸೈನ್ ಇದೆ ಬ್ಯಾಕ್ ಸೈಡನ್ನು, ನಾನು ಆಲ್ರೆಡಿ ಹೇಳ್ದಂಗೆ. ಇದು ನಾಟ್ ನೋಡಿ, ಇಷ್ಟು ಸಫಿಷಿಯಂಟ್ ಲೆಂತ್ ಇದೆ ಇದು. ಐ ಥಿಂಕ್ ತುಂಬ ಉದ್ದ ಇರೋವರೆಗೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೀಶೋಯಿಂದ ಮೆಟರ್ನಿಟಿ ವೇರ್ ಕುರ್ತಿ ತರಿಸಿದ್ದೀನಿ. ಅದು ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಕಳಿಸಿದ್ದಾರೆ. ಇದು ಬಂದು ಊರ್ಮಿಸಾ ವುಮೆನ್ ರೇಯಾನ್ ಅನಾರ್ಕಲಿ ನೆವಿ ಬ್ಲೂ ಫ್ಲೋರಲ್ ಪ್ರಿಂಟ್ ಮೆಟರ್ನಿಟಿ ಫೀಡಿಂಗ್ ಕುರ್ತಿ ಅಂತ. ನೋಡಿ, ಫ್ರಂಟ್ ಡಿಸೈನು ಈ ಥರ ಬಂದಿದೆ. ಈ ಥರ ಹೈ ನೆಕ್ಕಲ್ಲಿ ಕೊಟ್ಟಿದ್ದಾರೆ ಇದನ್ನು. ಈವನ್ ದೋ ಇಟ್ ಈಸ್ ಅ ಯು ಶೇಪಲ್ಲಿದೆ, ಬಟ್ ಇದು ಓಪನ್ ಆಗಿದೆ, ಹೈ ನೆಕ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಣ್ಣ ಸಣ್ಣದಾಗಿ ಫ್ರಿಲ್ ಥರ ಮಾಡಿದ್ದಾರೆ ಫ್ರಂಟಲ್ಲಿ. ಆ ಡಿಸೈನ್ ಚೆನ್ನಾಗಿದೆ. ಈ ಫ್ಲೋರಲ್ ಪ್ರಿಂಟು ಎದ್ದು ಕಾಣಿಸುತ್ತೆ, ಮತ್ತು ಇದಕ್ಕೆ ಫಾಲ್ಸ್ ಬಟನ್ ಕೊಟ್ಟಿದ್ದಾರೆ. ಮೆಟರ್ನಿಟಿ ವೇರ್ ಕುರ್ತಿ ಆದ್ದರಿಂದ ಇದಕ್ಕೆ ಜಿಪ್ಪು ಸಹ ಕೊಟ್ಟಿದ್ದಾರೆ ಫೀಡಿಂಗ್ ಮಾಡಲಿಕ್ಕೆ. ಎರಡು ಸೈಡು ಅದೊಂದು ಸೈಡ್ ಕೊಟ್ಟಿದ್ದಾರೆ, ಮತ್ತು ಈ ಕಡೆ ಸೈಡ್ ಒಂದು ಕೊಟ್ಟಿದ್ದಾರೆ. ಒಂದೇನೆಂದರೆ ಜಿಪ್ಪು ಕಾಣಿಸಲ್ಲ ನನಗೆ, ಬಿಕಾಸ್ ಈ ವರ್ಕ್ ಕವರ್ ಆಗಿದೆ. ಕೈ ಬಂದು ಸೇಮ್ ಡಿಸೈನೇ ಇದೆ, ಬಿಕಾಸ್ ಎಲ್ಲ ರನ್ನಿಂಗ್ ಪ್ರಿಂಟ್ ಆದ್ದರಿಂದ ಬೇರೆ ಯಾವ ಡಿಸೈನು ಕೊಟ್ಟಿಲ್ಲ. ಇದು ಸೈಡಲ್ಲಿ ನಾಟ್ಸ್ ಏನೂ ಇಲ್ಲ ಇದಕ್ಕೆ, ಬರೀ ಫ್ರಿಲ್ ವರ್ಕ್ ಮಾತ್ರ ಕೊಟ್ಟಿದ್ದಾರೆ. ಉದ್ದನೂ ಓಕೆ, ಇಟ್ ಈಸ್ ಸಫಿಷಿಯೆಂಟಾಗೇ ಇದೆ. ಮತ್ತು ಇಲ್ಲಿ ಮತ್ತೆ ಈ ಕ್ಲಾತ್ ಮೇಲೆ ಈ ಕ್ಲಾತ್ನ ಫ್ರಿಲ್ ಕೊಟ್ಟು ಬಟ್ಟೆನ ಅಟ್ಯಾಚ್ ಮಾಡಿದ್ದಾರೆ. ಇದಕ್ಕೆ ನೀವು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ನೋಡಿ, ಇದಕ್ಕೂ ಡಿಫ್ರೆನ್ಸ್ ಇದೆ. ಎಕ್ಸ್ಟ್ರಾ ಸ್ಟಿಚ್ ಮಾಡಿದ್ದಾರೆ ಇದಕ್ಕೆ. ಇಲ್ಲೂ ಅದೇ ಮತ್ತೆ ಆ ಡಿಸೈನೇ ಕಂಟಿನ್ಯೂ ಮಾಡಿದ್ದಾರೆ. ಎಗೇನ್ ಪ್ಯಾಚ್ ವರ್ಕ್ ಡಿಸೈನೇ ಕೊಟ್ಟಿದ್ದಾರೆ. ಬಟ್ಟೆ ಕ್ವಾಲಿಟಿ ಇಟ್ ಈಸ್ ಫೈನ್, ತೀರಾ ದಪ್ಪನೂ ಇಲ್ಲ, ತೆಳುನೂ ಇಲ್ಲ. ಮತ್ತು ಪೇಂಟ್ ವರ್ಕ್ ಎಲ್ಲ ಇನ್ಬಿಲ್ಟ್ ಕ್ಲಾತಲ್ಲೇ ಬಂದಿರೋದ್ರಿಂದ ಇದು ವಾಶ್ ಮಾಡಿದ್ರೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ತೋರಿಸ್ತೀನಿ ಈಗ. ಬ್ಯಾಕ್ ಸೈಡು ಸೇಮ್ ಡಿಸೈನೇ ಬಂದಿದೆ ನೋಡಿ. ಇದು ಸ್ವಲ್ಪ ವೆಸ್ಟ್ರನ್ ಲುಕ್ ಗೌನ್ ಥರ ಕಾಣಿಸುತ್ತೆ. ಪಾರ್ಟಿ ವೇರು ಹಾಕೊಂಡು ಹೋಗ್ಬೋದು ಬಿಕಾಸ್ ಆಫ್ ದಿಸ್ ಫ್ಲೋರಲ್ ಆ್ಯಂಡ್ ವೈಬ್ರೆಂಟ್ ಪ್ರಿಂಟು. ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಇದು ಒಂದೇ ಕಲರ್ ಅವೈಲೇಬಲ್ ಇದ್ದಿದ್ದು. ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.